ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ಕ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಅಕ್ಟೋಬರ್ ತಿಂಗಳು ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂತಂದರೆ, ನಾನು ಪರ್ಸ್ನಲ್ ರೀಡಿಂಗ್ ತೊಗೊಳ್ಳೋದಿಲ್ಲ. ಪರ್ಸ್ನಲ್ ರೀಡಿಂಗ್ ಕ್ಲೋಸ್ ಮಾಡಿದ್ದೀನಿ. ಓಕೆ, ಕರೆಂಟ್ಲಿ ಅವೈಲೇಬಲ್ ಇಲ್ಲ. ಓಕೆ, ಸೊ ಎಸ್, ನಿರಾಶೆ ಆಗಬೇಡಿ. ನವೆಂಬರ್ ನಂತರ ನಾನು ಪರ್ಸ್ನಲ್ ರೀಡಿಂಗ್ನ ತೊಗೊಳ್ತೀನಿ. ಬಟ್ ಸದ್ಯಕ್ಕೆ ನಾನು ಪರ್ಸ್ನಲ್ ರೀಡಿಂಗ್ನ ತೊಗೊಳ್ತಾ ಇಲ್ಲ. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ಇನ್ ದ ಸೆನ್ಸ್, ಇದು ನಿಮ್ಮ ಡೇಟ್ ಆಫ್ ಬರ್ತ್. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ನೋಡಿಕೊಂಡು ನೀವು ರೀಡಿಂಗ್ನ ನೋಡ್ಬೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಫೈಲ್ ನಂಬರ್ 1. ಸೊ ಐ ಹೋಪ್ ನಿಮ್ಮ ಡೇಟ್ ಆಫ್ ಬರ್ತ್ನ ಸರಿಯಾಗಿ ಪಿಕ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನ ಇಲ್ಲಿ ಇಡ್ತಾ ಇದ್ದೀನಿ, ಕಾಣ್ತಾ ಇದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ. ಸೊ ನಿಮ್ಮ ಅಕ್ಟೋಬರ್ ತಿಂಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇಟ್ಸ್ ಅ ಲಿಯೋ. ತುಂಬಾ ಅಕ್ಟೋಬರ್ ಮಂತ್ ಅಂತೂ ತುಂಬಾ ತುಂಬಾ ಕರೇಜಿಯಸ್ ಇರುತ್ತೆ. ತುಂಬಾ ಪ್ರೌಡ್ ಆ್ಯಂಡ್ ಪ್ಯಾಷನೇಟ್, ತುಂಬಾ ಫೋಕಸ್ಡ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಅಂತಂದರೆ ಅಕ್ಟೋಬರ್ ತಿಂಗಳಲ್ಲಿ ನೀವು ಬೇರೆಯವರಲ್ಲಿ ಸಜೆಷನ್ ಕೇಳೋ ಬದಲು ನಿಮ್ಮಲ್ಲಿ ನಿಮಗೆ ಬಿಲೀಫ್ ಇರಬೇಕು, ನಂಬಿಕೆ. ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ಮತ್ತೆ ಮಾತಾಡೋಣ. ಕಾರ್ಡ್ಸ್ ಎಲ್ಲ ಮೊದಲು ಪಿಕ್ ಮಾಡೋಣ. ಓಕೆ, ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. File number 1. Thank you so much. Thank you. File number 1. ಓಕೆ, ಸೊ ನನಗೆ ಬರೀ ಒಂದು ಕಾರ್ಡ್ ಬೇಕು ಆ್ಯಂಡ್ that's it. File number 1. ಓಕೆ, ಇದು ತುಂಬ ದೊಡ್ಡ ಕಾರ್ಡ್, ಶಫಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓಹ್, ಓಕೆ. Okay, file number 1. Level 4 planets re-announcing Ketu. Okay. ಸೊ ಎಸ್, ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಫೈಲ್ ನಂಬರ್ 1 ಪೀಪಲ್, ನೀವು ತುಂಬಾ ಜಾಗೃತರಾಗಿರಬೇಕು. ರಿಲೇಟೆಡ್ ನಿಮ್ಮ ಮನಿ ಇರ್ಬೋದು, ಎನಿ ಕೈಂಡ್ ಆಫ್ ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಅಕ್ಟೋಬರ್ ತಿಂಗಳಲ್ಲಿ ಲೈಕ್ ನನಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಕೂಡ ಚಾನ್ಸಸನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕಾಂಪಿಟೇಷನ್ಸ್ ನೋಡ್ತಾ ಇದ್ದೀನಿ. ಕಾಂಪಿಟೇಟರ್ಸ್ ಇರಬಹುದು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಲೈಕ್ ನನಗೆ ಅನಿಸ್ತು ಅಕ್ಟೋಬರ್ ತಿಂಗಳಲ್ಲಿ ಕಾಂಪಿಟೇಟರ್ಸ್ ಎಕ್ಸಾಮನ್ನು ಕೂಡ ನೀವು ಕೊಡ್ಬೋದು. ಬಟ್ ನಿಮ್ಮ ಎನರ್ಜಿ ಹೇಗಿರುತ್ತೆ ಅಂತಂದರೆ, ಅಕ್ಟೋಬರ್ ತಿಂಗಳು ಲೈಕ್ ಲಿಯೋ ಎನರ್ಜಿ, ಸಿಂಹರಾಶಿಯವರ ಎನರ್ಜಿ. ಸಿಂಹರಾಶಿಯವರು ಇದನ್ನು ನೋಡಿ ಅಂತಲೇ ಅಲ್ಲ, ಸಿಂಹರಾಶಿಯವರ ಎನರ್ಜಿ ಇರುತ್ತೆ ಅಕ್ಟೋಬರ್ ತಿಂಗಳಲ್ಲಿ. ಓಕೆ, ಆ್ಯಂಡ್ ಅದರ ಜೊತೆ ಇಲ್ಲಿ ಕೇತು ಇದೆ, ಸೌತ್ ನೋಡ್ ಕೇತು. ಓಕೆ, ಸೊ ಎಸ್, ಇಲ್ಲಿ ನಾನು ಸ್ವಲ್ಪ ಸ್ಪಿರಿಚುವಾಲಿಟಿನ ಕೂಡ ನೋಡ್ತಾ ಇದ್ದೀನಿ. ಅಕ್ಟೋಬರ್ ತಿಂಗಳಲ್ಲಿ ನೀವು ತುಂಬಾ ಸ್ಪಿರಿಚುವಲ್ ಆಗಬಹುದು. ಆ್ಯಂಡ್ ಸ್ವಲ್ಪ ಡಿಸೆಪ್ಷನ್ಸ್ ಕೂಡ ಇದೆ. ಸೊ ಬಿಟ್ರೇಯಲ್ ಡಿಸೆಪ್ಷನ್ಸನ್ನು ಕೂಡ ನೋಡ್ತಾ ಇದ್ದೀನಿ. ಸೊ ಅದರಿಂದಾಗಿ ನೀವು ತುಂಬಾ ಪವರ್ಫುಲ್ ಆಗ್ತಾ ಇದ್ದೀರಾ, ಫೈಲ್ ನಂಬರ್ 1 ಪೀಪಲ್. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ತುಂಬಾ ನೀವು ಬೇರೆಯವ್ರಿಗೆ ಸಮಯ ಕೊಡೋ ಬದಲು ನಿಮಗೆ ನೀವು ಹೆಚ್ಚಿನ ಸಮಯನ ಕೊಡ್ತಾ ಇದ್ದೀರಾ. ಸೊ ಏನಾದರೂ ಕಲಿತಾ ಇದ್ದೀರಾ ನೀವು ಅಕ್ಟೋಬರ್ ತಿಂಗಳಲ್ಲಿ, ಲರ್ನ್ ಸಮಥಿಂಗ್. ಸೊ ಆ ಥರ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಬಿಟ್ರೇಯಲ್ ಎನರ್ಜಿ ಕೂಡ ಇದೆ. ಓಕೆ, ಬಟ್ ಪವರ್ ನಿಮ್ಮ ಕೈಯಲ್ಲಿದೆ.
ದ ಲಿಯೋ ಎನರ್ಜಿ ನೋಡಿ, ಸಿಂಹ ಯಾವ ಥರ ಕೂತಿದೆ ಅಂತ ಹೇಳಿಬಿಟ್ಟು, ರೈಟ್? ವೆರಿ ಕಾನ್ಫಿಡೆಂಟ್, ವೆರಿ ಪ್ಯೂರ್, ಕರೇಜಿಯಸ್, ನೋ ಫಿಯರ್ಲೆಸ್. ಸೊ ಅಕ್ಟೋಬರ್ ತಿಂಗಳಲ್ಲಿ ತುಂಬಾ ಫಿಯರ್ಲೆಸ್ ನೀವಾಗ್ಬೋದು, ತುಂಬಾ ಸ್ಪಿರಿಚುವಲ್ ಕೂಡ ಆಗ್ತಾಯಿದ್ರು ಅಕ್ಟೋಬರ್ ತಿಂಗಳಲ್ಲಿ. ಆ್ಯಂಡ್ ನಿಮಗೆ ಗೊತ್ತೇ ಇದೆ ಅಕ್ಟೋಬರ್ ತಿಂಗಳಲ್ಲಿ ನವರಾತ್ರಿ ಬರ್ತಾ ಇದೆ. ಸೊ ಹಿಯರ್ ಇಸ್ ಅ ಲಯನ್. ಸೊ ಎಸ್, ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಲಯನ್ ನಿಮಗೆ ಹೆಚ್ಚಿನ ಏನು ಹೇಳ್ತಾರೆ, ನಿಮಗೆ ಹೆಚ್ಚಿನ ಸಹಾಯನ ಮಾಡಬಹುದು. ಓಕೆ, ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಓಕೆ, ಫೈಲ್ ನಂಬರ್ 1. ಓಕೆ, Knight of Wands. ಓಕೆ, ಎಂಪರರ್. ಓಕೆ ನೋಡಿ, ಯಾರ ರೈಟ್ ನೋ ಬಿಸ್ನೆಸ್ ಇರಬಹುದು, ಕರಿಯರ್ ಇರಬಹುದು. ಸೊ ತುಂಬಾ ಬೋರಿಂಗ್ ಎನರ್ಜಿ ಇದೆ ಕರಿಯರಲ್ಲಿ, ಇಲ್ಲಾಂದರೆ ಕರಿಯರಲ್ಲಿ ಲೈಕ್ ಚೇಂಜ್ ಮಾಡಬೇಕು ಅಂತ ಇದ್ದೀರಾ, ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಆಪರ್ಚುನಿಟಿ ಕೂಡ ಇದೆ. ಬಿಸ್ನೆಸ್ಸಲ್ಲಿ ಯಾರ್ದಾದ್ರೂ ಗ್ರೋತ್ ಇಲ್ಲ ಅಂತ ಅಂದರೆ, ಸೊ ಬಿಸ್ನೆಸ್ಸಲ್ಲಿ ಗ್ರೋತನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಪೇಜ್ ಆಫ್ ವಾಂಡ್ಸ್ ಇದೆ ಇಲ್ಲಿ. ಕರಿಯರ್ ರಿಲೇಟೆಡ್ ಗುಡ್ ನ್ಯೂಸ್ ಬರೋದಿದೆ ನಿಮಗೆ ಅಕ್ಟೋಬರ್ ತಿಂಗಳು. ಓಕೆ, ಸೊ ಕೆಲವ್ರದ್ದು ಇಲ್ಲಿ ಕರಿಯರ್ ಸ್ಟೇಬಲ್ ಆಗ್ತಾ ಇದೆ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಅಂತಂದರೆ ನೀವು ರೆಡಿ ಇದ್ದೀರಾ ಈ ಕರಿಯರಲ್ಲಿ ಯಾವುದೇ ಥರದ ಕಷ್ಟಗಳು ಬಂದರೂ ಕೂಡ ಅದನ್ನ ಎದುರಿಸೋದಕ್ಕೆ. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಲೈಕ್ ಎಸ್, ಅಕ್ಟೋಬರ್ ತಿಂಗಳಲ್ಲಿ ನೀವು ಮ್ಯಾಜಿಕನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಕರಿಯರಲ್ಲಿ, ಫೈಲ್ ನಂಬರ್ 1. ಓಕೆ, ಸೊ ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ, ಚೆನ್ನಾಗಿ ನಿಭಾಯಿಸ್ತೀರಾ ಕೂಡ. ಸೆಲ್ಫ್ ಮಾಸ್ಟ್ರಿ ಮಾಡ್ಕೊಳ್ತಾ ಇದ್ದೀರಾ ನೀವು. ಸೆಲ್ಫ್ ಮಾಸ್ಟ್ರಿ, ಅದೇ ನಾನು ಹೇಳ್ದೆಲ್ಲ ಏನಾದರೂ ಕಲಿತೀರಾ ಅನ್ನೋದು. ಅಕ್ಟೋಬರ್ ತಿಂಗಳಲ್ಲಿ ನೀವೇನಾದರೂ ಕಲಿಯೋದಕ್ಕೆ ಪ್ರಯತ್ನ ಪಡ್ತೀರಾ ಅಂತಂದರೆ ಗೋ ಫಾರ್ ಇಟ್, ಕಲಿಬಹುದು. ಓಕೆ, ತುಂಬ ಚೆನ್ನಾಗಿ ಇದೆ. ಕರಿಯರ್ ರಿಲೇಟೆಡ್ ತುಂಬಾ ಪ್ಯಾಷನೇಟ್ ಆಗ್ತಾ ಇದ್ದೀರಾ ಕರಿಯರ್ ರಿಲೇಟೆಡ್. ಲೈಕ್ ನೀವು ಡಾನ್ಸರ್ ಇರ್ಬೋದು, ಸಿಂಗರ್ ಇರ್ಬೋದು, ಎನಿ ಕೈಂಡ್ ಆಫ್. ಸೊ ನೀವು ನಿಮ್ಮ ಪ್ಯಾಷನ್ ಜೊತೆ ತುಂಬಾ ಕ್ಲೋಸ್ ಆಗ್ತಾ ಇದ್ದೀರಾ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಕರಿಯರಲ್ಲಿ ನಿಮಗೆ ಒಳ್ಳೆ ಅಡ್ವೈಸ್ ಮಾಡುವಂತಹ ವ್ಯಕ್ತಿ ಕೂಡ ಸಿಗ್ತಾರೆ. ಓಕೆ, ಸೊ ಕರಿಯರಲ್ಲಿ ಯಾವುದೇ ಥರದ ಲೈಕ್ ಭಯ ಎಲ್ಲ ಏನಿದೆ ನೋಡಿ, ಅದು ಎಲ್ಲ ನಿರ್ಮೂಲನೆ ಆಗ್ತಾ ಇದೆ ನನಗೆ, ಆ ಥರ ಅನ್ನಿಸ್ತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ. ಸೊ ಲೆಟ್ಸ್ ಸಿ. ಓಕೆ, ಓಕೆ, ಸೊ ಎಸ್, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ತುಂಬಾ ಪ್ರೀತಿ ಸಿಗ್ತಾ ಇದೆ, ಫೈಲ್ ನಂಬರ್ 1 ಪೀಪಲ್. ಓಕೆ, ಸೊ ಟ್ರಾವೆಲ್ ಮಾಡೋದಕ್ಕೆ, ನಿಮ್ಮ ಪ್ರೀತಿ ಪಾತ್ರ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನಿಮ್ಗೆ ಸಿಗ್ಬೋದು. ಹಸ್ಬೆಂಡ್ ವೈಫ್ ಟ್ರಾವೆಲ್ ಮಾಡ್ಬೋದು ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಈ ರಿಲೇಷನ್ಶಿಪ್ ಇನ್ನೊಂದು ಸ್ಟೆಪ್ಪಿಗೆ ಹೋಗ್ತಾ ಇದೆ. ಸೊ ಯಾರೋ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೋಡಿ, ಮದುವೆ ಮಾಡಬೇಕು ಅಂತ ಯಾರು ಅಂದ್ಕೊಂಡಿದ್ದೀರಾ ನೋಡಿ. ಸೊ ಎಸ್, ನಾನು ಬಿಕಾಸ್ ದ ಸನ್ ಕಾರ್ಡ್ ಇದೆ ಬಾಟಮ್ ಆಫ್ ದ ಡೆಕ್. ಸೊ ಖಂಡಿತವಾಗ್ಲೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ರಿಲೇಷನ್ಶಿಪ್ನ ನೀವು ಮುಂದೆ ತೊಗೊಂಡು ಹೋಗಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಮನೇಲಿ ಹೇಳ್ಬೋದು, ಮನೇಲಿ ಅಕ್ಸೆಪ್ಟ್ನೆಸ್ ಸಿಗಬಹುದು ಅಂತ ನನಗೆ ಅನಿಸ್ತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ. ಓಕೆ, ಸೊ ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ಒಳ್ಳೆ ನರ್ಚರಿಂಗ್ ಪ್ರೀತಿನ ನೀವು ಪಡ್ಕೊಳ್ತೀರಾ ಅಕ್ಟೋಬರ್ ತಿಂಗಳಲ್ಲಿ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ತುಂಬಾ ಟ್ರಾವೆಲ್ ಮಾಡುವಂಥದ್ದು, ತುಂಬಾ ವಿಷನರಿ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಎಸ್, ಆ್ಯಂಡ್ ಬೇಬಿ, ಮಕ್ಕಳು ಕೂಡ ಆಗುತ್ತೆ. ಯಾರಿಗೆ ಮಕ್ಕಳಿಲ್ಲ ನೋಡಿ ಅವ್ರಿಗೆ ಮಕ್ಕಳಾಗುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಯಾರ ಹೆಲ್ತಲ್ಲಿ ಇಶ್ಯೂ ಇದೆ ನೋಡಿ, ಅಲ್ಲೂ ಕೂಡ ಹೆಲ್ತಲ್ಲಿ ರಿಕವರಿನ ನೋಡ್ತಾ ಇದ್ದೀನಿ ನಾನು. ಓಕೆ, ಸೊ ಎಸ್, ಅಂತ ಎನರ್ಜಿನ ನಾನು ರೈಟ್ ನಾವು ನೋಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕರಿಯರಲ್ಲಿ ನಿಮಗೆ ಪ್ರಾಬ್ಲಮ್ ಬರ್ಬೋದು ರಿಲೇಷನ್ಶಿಪ್ಪಲ್ಲಿ ಇಟ್ಕೊಂಡು. ಸೊ ಅಂಥ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೆ. ಅಂತಂದರೆ ಬ್ಯಾಲೆನ್ಸ್ ಮಾಡೋದೇ ಆಗದೇ ಇರುವಂಥ, ತುಂಬ ಎಮೋಷ್ನಲ್ ಆಗುವಂಥ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಪ್ರೆಗ್ನೆಂಟ್ ಕೂಡ ಆಗ್ತಾ ಇದ್ದೀರಾ. ಸೊ ಆದಷ್ಟು ನಿಮ್ಮ ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡಿ, ಸರಿಯಾಗಿ ನೀರನ್ನು ಕುಡೀರಿ, ಖುಷಿಯಾಗಿರಿ, ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದನ್ನು ಕಲೀರಿ, ಫೈಲ್ ನಂಬರ್ 1.
ಓಕೆ, ಸೊ ಕೆಲವರಿಗೆ ಇಲ್ಲಿ ಕರಿಯರಲ್ಲಿ ರೆಕಗ್ನೇಷನ್ಸನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಓವರ್ ಆಲ್ ಹೇಳಬೇಕು ಅಂತಂದರೆ ಕರಿಯರಲ್ಲಿ ತುಂಬಾ ಸಕ್ಸಸ್ ಇದೆ ಅಕ್ಟೋಬರ್ ತಿಂಗಳು. ಪ್ರಮೋಷನ್ಸ್ ಇದೆ, ಬೇರೆ ಕಡೆ ಟ್ರಾವೆಲ್ ಮಾಡೋದಕ್ಕೆ ಸಿಗಬಹುದು ನಿಮಗೆ. ಸೊ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಲೆಟ್ಸ್ ಸಿ ನಿಮಗೆ ಏನು ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಫೈಲ್ ನಂಬರ್ 1. ಓಕೆ, ಗೈಡೆನ್ಸ್ ನಿಮಗೆ ಏನು ಅಂತಂದರೆ ಪಾಸ್ಟಲ್ಲಿ ಆಗಿರುವಂತಹ ವಿಷಯ ಏನಿದೆ ನೋಡಿ, ಅದರಿಂದ ಕಲೀರಿ. ಅದೇ ನಾನು ಹೇಳಿದೆ ಅಲ್ವಾ ನಿಮಗೆ, ಬ್ಯಾಕ್ ಸ್ಟ್ಯಾಬ್, ಬಿಟ್ರೇಯರ್ ಅದೆಲ್ಲ ಆಗ್ಬೋದು. ಸೊ ಅದಕ್ಕೆ ಯಾರನ್ನ ಕೂಡ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ. ಓಕೆ, ಎಸ್ ನೋಡಿ, ನಾನು ಇವಾಗಷ್ಟೇ ಹೇಳಿದೆ ನಿಮಗೆ, ಬಿಕಾಸ್ ಕಾರ್ಡಲ್ಲಿ ಮೊದಲೇ ಬಂದಿತ್ತು. ಅಕ್ಟೋಬರ್ ತಿಂಗಳು ಸ್ವಲ್ಪ ಡಿಸೆಪ್ಷನ್, ಬಿಟ್ರೇಯಲ್ ಎನರ್ಜಿ. ಹೆಚ್ಚು ನಿಮ್ಮ ಸ್ನೇಹಿತರನ್ನು ಹೆಚ್ಚು ನಂಬೋದಕ್ಕೆ ಹೋಗಬೇಡಿ. ಓಕೆ, ಡಿಸಿಷನ್ಸ್ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಬೇರೆಯವರ ನಿರ್ಧಾರಕ್ಕೆ ನೀವು ನಿಲ್ಲೋದಲ್ಲ, ನಿಮ್ಮ ನಿರ್ಧಾರ ಏನು ಅದು ತುಂಬ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಸೊ ಫ್ರೆಂಡ್ಸ್ ಆ್ಯಂಡ್ ಯಾರನ್ನು ಕೂಡ ತುಂಬ ತೀರವಾಗಿ ನಂಬೋದಕ್ಕೆ ಹೋಗಬೇಡಿ. ಬ್ಯಾಕ್ ಸ್ಟ್ಯಾಬ್ ಆಗುವಂಥ ಲಕ್ಷಣಗಳಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಇಲ್ಲಿ ಡಿಸೆಪ್ಷನ್ ಸಿಗೋದಿದೆ. ಓಕೆ, ಸೊ ಸ್ವಲ್ಪ ಎನರ್ಜಿನ ಹೈ ಮಾಡಿ ಒಳ್ಳೆ ಜನರ ಸಂಗಾನ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಬೇರೆ ನಿಮಗೆ ಅಡ್ವೈಸ್ ಏನಿದೆ ಅಂತ ನೋಡೋಣ ಅಕ್ಟೋಬರ್ ತಿಂಗಳಲ್ಲಿ. ಅಕ್ಟೋಬರ್ ಸೊ ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಅಡ್ವೈಸ್ ಏನು ಅಂತಂದರೆ, ಪೇಷನ್ಸಿಂದ ಕಾಯೋದಕ್ಕೆ ಹೇಳ್ತಾ ಇದ್ದಾರೆ. ಯಾರು ಪ್ರೆಗ್ನೆಂಟ್ ಆಗಬೇಕು ಅಂತ ಇದ್ದೀರಾ, ಇಲ್ಲಾಂದರೆ ಯಾರ ಲೈಫಲ್ಲಿ ಫ್ರೂಟ್ಫುಲ್ ನೀವು ರಿಸಲ್ಟನ್ನು ಯಾರು ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನೋಡಿ, ಯು ಹ್ಯಾವ್ ಟು ವೆಯ್ಟ್, ಪೇಷನ್ಸಿಂದ ಕಾಯಬೇಕಾಗತ್ತೆ. ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಇದು ನಿಮಗೆ ಲೈಕ್ ಅಡ್ವೈಸ್. ಆ್ಯಂಡ್ ಬಿಹಾಂಡ್ ಇಲ್ಯೂಷನ್ಗಿಂತಲೂ ಕೂಡ ಬೇರೆ ಇನ್ನೊಂದು ವರ್ಲ್ಡ್ ಇದೆ, ಲೈಟ್. ಓಕೆ, ಬಟರ್ಫ್ಲೈ ಇದೆ ಇಲ್ಲಿ, ಕಕೂನಿಂದ ಬಟರ್ಫ್ಲೈ ಆಗುವಂಥದ್ದು, ಟ್ರಾನ್ಸ್ಫಾರ್ಮೇಷನ್. ಸೊ ಸ್ವಲ್ಪ ಇಲ್ಲಿ ನಿಮಗೆ ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಇದು ನಿಮಗೆ ಅಡ್ವೈಸ್. ಓಕೆ, ಸೊ ಲೆಟ್ಸ್ ಸಿ ಫೈನಲ್ ಅಲ್ಲ, ಇನ್ನೊಂದು ಕಾರ್ಡ್ ಇದೆ. ಓಕೆ, ಸೊ ಲೆಟ್ಸ್ ಸಿ ಇದರಿಂದ ಏನು ನಿಮಗೆ ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. Okay, so let's see. File number 1. Thank you so much. ನೋಡಬೇಡ, ನನಗೆ ಒಂದು ಬೇಕು ಕಾರ್ಡ್ ಸಾಕು. ಓಕೆ, ಶಿಫ್ಟರ್ ಇದೆ ಇಲ್ಲಿ. ಟ್ರಾನ್ಸ್ಫಾರ್ಮ್ ಆ್ಯಂಡ್ ಅನ್ವೇಲ್ ಯುವರ್ ಗಿಫ್ಟ್ಸ್. ಸೊ ಎಸ್, ಫೈಲ್ ನಂಬರ್ 1. ಸೊ ಸಿಕ್ಕಾಪಟ್ಟೆ ಲೈಕ್ ನಿಮಗೆ ಗಿಫ್ಟ್ ಇದೆ ಫೈಲ್ ನಂಬರ್ 1. ಬಟ್ ಯು ಹ್ಯಾವ್ ಟು ಏನು ಅಂತಂದರೆ ಒಳ್ಳೆ ಜನರ ಸಂಗಾನ ಮಾಡಿ. ಇಲ್ಲ ಅಂದರೆ ನಿಮಗೆ ಅದೇ ನಾನು ಇಲ್ಲಿ ಹೇಳಿದೆ ಅಲ್ವಾ, ನಿಮಗೆ ಔಟರ್ ವರ್ಲ್ಡ್ಗಿಂತ ಇನ್ನರ್ ವರ್ಲ್ಡ್ ಜೊತೆ ಕನೆಕ್ಷನ್ನ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇದೆ. ತುಂಬ ಸ್ಪಿರಿಚುವಲ್ ಆಗುವಂತಹ ಒಂದು ಸಮಯ ಅಕ್ಟೋಬರ್ ತಿಂಗಳು. ಸೊ ಮೆಡಿಟೇಷನ್, ಯೋಗ ಮಾಡೋದು ತುಂಬ ಒಳ್ಳೆಯದು. ಇಲ್ಲಿ ಶೇಪ್ ಶಿಫ್ಟರ್ ಇದೆ, ಟ್ರಾನ್ಸ್ಫಾರ್ಮ್ ಯುವರ್ ಅನ್ವೇಲ್ ಯುವರ್ ಗಿಫ್ಟ್ಸ್. ಸೊ ನಿಮ್ಮ ಗಿಫ್ಟ್ಸ್, ನಿಮ್ಮ ಟ್ಯಾಲೆಂಟ್, ನಿಮ್ಮ ಗಿಫ್ಟ್ಸ್ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಫೋಕಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ನೀವು ಹೇಗಿದ್ದೀರಾ ನೋಡಿ, ಆ್ಯಕ್ಚುಲಿ ನೀವು ಹಾಗಿಲ್ಲ. ಓಕೆ, ಸೊ ಕೆಲವ್ರನ್ನ ನಮಗೆ ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ, ಇವ್ರು ನೋಡೋದಕ್ಕೆ ತುಂಬ ಪಾಪ ಇದ್ದಾರೆ ಅಂತ ಅನಿಸ್ಬೋದು. ಬಟ್ ಇನ್ಸೈಡ್ ದೇ
ಅವ್ರು ಆ ಥರ ಇಲ್ಲ. ಕೆಲವ್ರನ್ನ ನೋಡಿದಾಗ ನಮಗೆ ಅನಿಸುತ್ತೆಲ್ಲ ತುಂಬ ಶೈ ಇದ್ದಾರೆ ಅಂತ ಹೇಳಿಬಿಟ್ಟು, ಬಟ್ ಅವರ ರಿಯಲ್ ಫೇಸ್ ಏನಿದೆ ನೋಡಿ ಅದು ಬೇರೆಯೇ ಇರುತ್ತೆ. ಸೊ ಇಲ್ಲೂ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನೊಂದು ಏನು ಅಂತಂದರೆ ಪೈಲ್ ನಂಬರ್ 1 ಇದು ಶೇಪ್ ಶಿಫ್ಟರ್ ಇದೆ. ಸೊ ಶೇಪ್ ಶಿಫ್ಟರ್ ಅಂತಂದರೆ ಹೇಗೆ ಬೇಕಾದರೂ ಶೇಪನ್ನು ಚೇಂಜ್ ಮಾಡ್ಬೋದು. ಇವರು ಮನುಷ್ಯ ಕೂಡ ಆಗ್ಬೋದು, ಪ್ರಾಣಿ ಕೂಡ ಆಗಬಹುದು. ಸೊ ಈ ಮಂತ್ ಏನಿದೆ ನೋಡಿ, ಈಗಲ್ ಸ್ಪಿರಿಟ್, ಬೇರ್ ಸ್ಪಿರಿಟ್ ಆ್ಯಂಡ್ ಸ್ನೇಕ್ ಸ್ಪಿರಿಟ್ ತುಂಬಾ ನಿಮಗೆ ಹೆಲ್ಪ್ ಮಾಡಬಹುದು ಪೈಲ್ ನಂಬರ್ 1. ಸೊ ಇವ್ರ ಜೊತೆ ಆದಷ್ಟು ಕನೆಕ್ಷನ್ನ ಕ್ರಿಯೇಟ್ ಮಾಡಿ. ಓಕೆ, ಸೊ ಎಸ್, ಫೈನಲ್ ನೋಡೋಣ ನಿಮಗೆ ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಪೈಲ್ ನಂಬರ್ 1 ಜೇಡ್, ಹೌ ಇಸ್ ಯುವರ್ ಹೆಲ್ತ್? ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಏಂಜಲ್ ಆಫ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಐ ಆಮ್ ಹೆಲ್ದಿ, ಪ್ರಾಸ್ಪೇರಿಯಸ್ ಆ್ಯಂಡ್ ಹ್ಯಾಪಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಆ್ಯಂಡ್ ಎಂಜಾಯ್ ಆಲ್ ದ ಗಿಫ್ಟ್ಸ್ ದ್ಯಾಟ್ ಕಮ್ ಇನ್ ಟು ಮೈ ಲೈಫ್. ಸೊ ಇಲ್ಲಿ ಗಿಫ್ಟ್ಸ್ ಎರಡು ಸಲ ಬಂದಿದೆ. ಆಲ್ ಈಸ್ ವೆಲ್, ಐ ಆಮ್ ಜಾಯಸ್ ಆ್ಯಂಡ್ ಲೈಫ್ ಈಸ್ ಗುಡ್. ಐ ಹ್ಯಾವ್ ಗ್ರ್ಯಾಟಿಟ್ಯೂಡ್. ಸೊ ಅಕ್ಟೋಬರ್ ಮಂತಲ್ಲಿ ನಿಮಗೆ ಎಷ್ಟು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡೋಕ್ಕಾಗುತ್ತೆ ನೋಡಿ, ಅಷ್ಟು ಗ್ರ್ಯಾಟಿಟ್ಯೂಡ್ನ ಕೊಡಿ ದೇವರಿಗೆ. ಆ್ಯಂಡ್ ಅಕ್ಟೋಬರ್ ತಿಂಗಳಲ್ಲಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಕೆಲವೊಂದು ನೆಸೆಸರಿ ಸ್ಟೆಪ್ಸ್ಗಳನ್ನು ನೀವು ತೊಗೊಳ್ಬೇಕಾಗತ್ತೆ. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ರೈಟ್ ನಾವು ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಹೆಲ್ತ್ಗೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಈಟ್ ಹೆಲ್ದಿ ಪ್ರಮೋಟಿಂಗ್ ಫುಡ್ಸ್. ಸೊ ಇದು ನನಗೆ ಸೋರೆಕಾಯಿ ಏನಿದೆ ನೋಡಿ ಅದರ ಎನರ್ಜಿ ಕೊಡ್ತಾ ಇದೆ. ಸೊ ಎಸ್, ನಿಮಗೆ ಆ್ಯಂಡ್ ಹೌ ಇಸ್ ಯುವರ್ ಹೆಲ್ತ್, ವಾಟ್ ಈಸ್ ಗೋಯಿಂಗ್ ಆನ್ ಯುವರ್ ಫೈನಾನ್ಷಿಯಲಿ. ಸೊ ಹಣದ ಬಗ್ಗೆ ಏನು ನಡೀತಾ ಇದೆ ಆ್ಯಂಡ್ ನಿಮ್ಮ ಹೆಲ್ತ್ ಹೇಗಿದೆ ಅನ್ನೋದನ್ನು ನೋಡಿ. ಓಕೆ, ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್. ಸೊ ಫೈನಾನ್ಷಿಯಲಿ ನೋಡಿಲ್ಲ ಅಂತ ಅನಿಸುತ್ತೆ ನಾನು. ಲೆಟ್ಸ್ ಸಿ, ಒಂದ್ಸಲ ಫೈನಾನ್ಷಿಯಲಿ ನೋಡೋಣ. ಓಕೆ, ಆ್ಯಕ್ಚುಲಿ ನೋಡಬೇಕಿತ್ತು. ಓಕೆ, ಅಕ್ಟೋಬರ್ ತಿಂಗಳು ಪೈಲ್ ನಂಬರ್ 1. ಸೊ ಫೈನಾನ್ಷಿಯಲಿ ನಿಮಗೆ ಸೇವ್ ಮಾಡುವಂಥ ಅವಶ್ಯಕತೆ ಇದೆ, ಸೇವ್ ಮಾಡ್ತೀರಾ ಕೂಡ ನೀವು. ಬಟ್ ಎಮೋಷ್ನಲಿ ಬ್ಯಾಲೆನ್ಸ್ ಆಗುವಂಥ ಅವಶ್ಯಕತೆ ಇದೆ ಹಣನ ಇಟ್ಕೊಂಡು. ಓಕೆ, ನೋಡಿ ಬ್ಯಾಲೆನ್ಸ್ ಆಗಬೇಕು ಅಂತ ಇದೆ. ಇಲ್ಲಿ 2 ಬಂತು, ಬಿಕಾಸ್ 2 ಪ್ಲಸ್ ಮಾಡಿದರೆ 4 ಆಗುತ್ತೆ. ಇಲ್ಲಿ 2 ಎನರ್ಜಿ ಇದೆ, ಇಟ್ ಮೀನ್ಸ್ ಇಟ್ಸ್ ಅ ಡಬಲ್ ಎನರ್ಜಿ. ಸೊ ಇಲ್ಲ ಅಂದರೆ ನೀವು ಒಂದು ವೇಳೆ ನೀವು ಅಕ್ಟೋಬರ್ ತಿಂಗಳಲ್ಲಿ ಹಣ ಸೇವ್ ಮಾಡಿಲ್ಲ ಅಂತಂದರೆ ನೀವು ತುಂಬಾ ಕೊರತೆಗೆ ಬರ್ತೀರಾ, ಲ್ಯಾಕ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಓಕೆ, ಸೊ ಹಣನ ಸೇವ್ ಮಾಡಿ, ಆದಷ್ಟು ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿಬಿಡಿ, ಎಮೋಷ್ನಲಿ ಬ್ಯಾಲೆನ್ಸ್ ಆಗುವಂಥ ಅವಶ್ಯಕತೆ ಇದೆ. ಹಣನ ಸರಿಯಾಗಿ ಮ್ಯಾನೇಜ್ ಮಾಡಿ ಬಜೆಟಿಂಗ್ ಮಾಡೋದನ್ನು ಕಲೀರಿ. ಓಕೆ, ಸೊ ಆದಷ್ಟು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದು ಕೂಡ ಹೇಳ್ತಾ ಇದ್ರೆ, ಬಿಕಾಸ್ ಬಾಟಮ್ ಆಫ್ ದ ಡೆಕ್ ಇಲ್ಲಿದೆ ಪ್ರೊಟೆಕ್ಷನ್, ಗಾರ್ಡಿಯನ್, ಡ್ರಾಪ್ ಯುವರ್ ಶೀಲ್ಡ್. ಆ್ಯಂಡ್ ಈ ಕಾರ್ಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಐ ಜಸ್ಟ್ ಲವ್ ಇಟ್. ಸೊ ನೀವು ವೋಟ್ ಮಾಡೋದ್ರಿಂದ ಇದಕ್ಕೆ, ಸೊ ನಾನು ಈ ಕಾರ್ಡನ್ನು ತೊಗೊಂಡಿದ್ದೀನಿ, ಪ್ರೊಟೆಕ್ಷನ್ ಗಾರ್ಡಿಯನ್. ಸೊ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಅಲ್ಲಿ ಫಾಲೋ ಮಾಡಿ, ಅಲ್ಲಿ ಕೆಲವೊಂದು ನಾನು ಪೂಲ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2. ಸೊ ನಿಮ್ಮ ಡೇಟ್ ಆಫ್ನ ಸರಿಯಾಗಿ ಚೂಸ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಅಕ್ಟೋಬರ್ ತಿಂಗಳು. Pile number 2. Pile number 2. Okay, Virgo. Okay, ಇದನ್ನು ನೋಡೋಣ. Pile number 2. Pile number 2, thank you so much. Pile number 2. Okay. ಸೌತ್ ನೋಡೋಕೆ ಇದನ್ನು ತಗೊಳ್ತಾ ಇಲ್ಲ ನಾನು. ಪೈಲ್ ನಂಬರ್ 2, ಬಿಕಾಸ್ ನಾನು ಅದನ್ನ ಯಾಕೆ ತೊಗೊಳ್ತಾ ಇಲ್ಲ ಅಂತಂದರೆ ಅದು ಆಪ್ಷನ್ ನಂಬರ್ 1 ಕೂಡ ಬಂದಿತ್ತು. ಸೊ ಆ್ಯಂಡ್ ನನಗೆ ಫೀಲ್ ಆಗ್ತಾ ಇಲ್ಲ ಅದನ್ನು ತೊಗೊಳ್ಳೋದಕ್ಕೆ. ಸೊ ಅರ್ತ್ ಸ್ಟೆಬಿಲೈಸಿಂಗ್. ಓಕೆ, ಎರಡು ಕೂಡ ಅರ್ತ್ ಎನರ್ಜಿ. Okay, so pile number 2.
ಸೊ ಅರ್ತ್ ಎನರ್ಜಿ ತುಂಬಾ ಇದೆ, ಬಿಕಾಸ್ ವರ್ಗು ಕೂಡ ಅರ್ತ್ ಎಲಿಮೆಂಟ್ ಆ್ಯಂಡ್ ಇಲ್ಲಿ ಬಂದದ್ದು ಕೂಡ ನಿಮಗೆ ಅರ್ತ್. ಓಕೆ, ಸೊ ಅಕ್ಟೋಬರ್ ತಿಂಗಳು ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪಾಯಿಲ್ ನಂಬರ್ 2 ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ. ಸೊ ಇಲ್ಲಿ ತನಕ ಯಾವ ವಿಷಯಕ್ಕೆ ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ರಿ ನೋಡಿ ಅಂತಂದರೆ ನಿಮಗೆ ಕನ್ಫ್ಯೂಷನ್ಸ್ ಇತ್ತು, ಫಾಗಿ ಸಿಚುವೇಶನ್ಸ್ ಇತ್ತು, ಡಿಸಿಷನ್ಸ್ ತೊಗೊಳಕ್ಕಾಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಿಮಗೆ ಅಕ್ಟೋಬರ್ ಟೈಮಲ್ಲಿ ನಿಮಗೆ ತುಂಬಾ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಆ್ಯಂಡ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಈ ಒಂದು ಅಕ್ಟೋಬರ್ ತಿಂಗಳು ತುಂಬಾ ಬ್ಯುಸಿ ಕೂಡ ಇರಬಹುದು ಆ್ಯಂಡ್ ಹಾರ್ಡ್ ವರ್ಕ್ ಕೂಡ ಮಾಡುವಂತಹ ಒಂದು ತಿಂಗಳು ಅಂತ ನನಗಿಲ್ಲಿ ಅನಿಸ್ತಾ ಇದೆ. ತುಂಬಾ ನಿಮ್ಮ ಫೇವರಲ್ಲಿರುವಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಪಾಯಿಲ್ ನಂಬರ್ 2 ಪೀಪಲ್ ತುಂಬಾ ಸಪೋರ್ಟಿವ್ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಅಕ್ಟೋಬರ್ ತಿಂಗಳು ನಿಮಗೆ ತುಂಬಾ ಸಪೋರ್ಟಿವ್ ಅಂತಂದರೆ ನೀವು ಯಾವುದಕ್ಕೆ ಹೆಚ್ಚಿನ ಹಾರ್ಡ್ ವರ್ಕ್ ಮಾಡ್ತೀರಾ ನೋಡಿ, ಅಲ್ಲಿ ನಿಮಗೆ ಫ್ರೂಟ್ಫುಲ್ ಅನ್ನು ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ವೆಯ್ಟ್ ಲಾಸ್ ಮಾಡೋದಕ್ಕಿರ್ಬೋದು, ವೆಯ್ಟ್ ಗೈನ್ ಮಾಡೋದಕ್ಕಿರ್ಬೋದು, ಇಲ್ಲ ಅಂದರೆ ನೀವು ಸೆಲ್ಫ್ ಹೀಲಿಂಗ್ ಏನಾದರೂ ಟೈಮ್ ತೊಗೊಳ್ತಾ ಇದ್ದೀರಾ, ಸೊ ಆ ಥರ ಏನಾದರೂ ನೀವು ಮಾಡ್ತೀರಾ ಅಂತಂದರೆ ಇಟ್ಸ್ ಅ ಗುಡ್ ಫಾರ್ ಯು. ಅಕ್ಟೋಬರ್ ತಿಂಗಳಲ್ಲಿ ನೀವು ಅದಕ್ಕೆ ಟೈಮನ್ನು ಹಾಕ್ತೀರಾ ಅಂತಂದರೆ ಸೊ ಅಲ್ಲಿ ಒಂದು ಸ್ಟೇಬಲ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಹಾಗೆ ನೀವು ಅಂದ್ಕೊಂಡ ಡಿಸೈರ್ಸ್ ನಿಮ್ಮದು ಏನಿದೆ ನೋಡಿ ಅದು ಫುಲ್ಫಿಲ್ ಆಗ್ಬೋದು, ನೀವು ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಅಂತಂದರೆ ಇಲ್ಲಿ ಸ್ಟೇಬಲ್ ಆಗ್ತಾ ಇದೆ, ಎನರ್ಜಿ ಸ್ಟೇಬಲ್ ಆಗ್ತಾ ಇದೆ ಇಲ್ಲಿ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೆ. ಒಂದು ಸ್ಥಿರತೆ ಅನ್ನೋದು ಬರ್ತಾ ಇದೆ. ಇಲ್ಲಿ ತನಕ ಯಾವುದು ಸ್ಟೇಬಲ್ ಇರಲಿಲ್ಲ, ಇನ್ಸ್ಟೆಬಿಲಿಟಿ ಇತ್ತು, ಅರ್ಥ ಆಗ್ತಾ ಇರಲಿಲ್ಲ, ಲೈಕ್ ತುಂಬ ಕನ್ಫ್ಯೂಷನ್ಸ್ ಎನರ್ಜಿಯಲ್ಲಿತ್ತು. ಸೊ ಅಲ್ಲಿ ಕನ್ಫ್ಯೂಷನ್ಸ್ ದೂರ ಆಗಿ ಕ್ಲಾರಿಟಿ ಬರ್ತಾ ಇದೆ, ಬೆಳಕು ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಸೊ ಯಾರಿಗೆ ಇಲ್ಲಿ ತನಕ ತುಂಬಾ ಬರ್ಡ್ ಆಗಿದೆ, ಏನೂ ಇಲ್ಲ ಆ ಥರ ಯಾರಿಗೆ ಅನಿಸ್ತಾ ಇತ್ತು ನೋಡಿ, ಅವರ ಲೈಫಲ್ಲಿ ಲೈಕ್ ಹೊಸತನ ಬರ್ತಾ ಇದೆ, ಲೈಕ್ ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಅಕ್ಟೋಬರ್ ತಿಂಗಳಲ್ಲಿ ಇಟ್ಸ್ ಅ ನ್ಯೂ ಬಿಗಿನಿಂಗ್ ಆ್ಯಂಡ್ ನೀವು ಪಟ್ಟಂತಹ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಏನು ಹೇಳ್ತಾರೆ ನೋಡಿ ಅದನ್ನು ನಾನು ನೋಡ್ತಾ ಇದ್ದೀನಿ. ತುಂಬಾ ಸೆಲ್ಫ್ ಸೆಂಟರ್ಡ್ ಆಗಿರ್ತೀರಾ ಆ್ಯಂಡ್ ತುಂಬಾ ಪ್ಲ್ಯಾನಿಂಗ್ ಮಾಡಿರ್ತೀರಾ, ತುಂಬಾ ಪ್ಲ್ಯಾನ್ ಮಾಡ್ತೀರಾ. ಅಕ್ಟೋಬರ್ ತಿಂಗಳು ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಎಸ್, ಇಟ್ಸ್ ಅ ವೆರಿ ನೈಸ್ ಆ್ಯಂಡ್ ನನಗಿಲ್ಲಿ ಟ್ರಾವೆಲ್ ಕೂಡ ಕಾಣ್ತಾ ಇದೆ. ಪಾಯಿಲ್ ನಂಬರ್ 2 ಪೀಪಲ್. ಓಕೆ, ಅಂತಂದರೆ ಎರಡು ವಿಷಯದಲ್ಲಿ ಯಾವುದು ನೀವು ತುಂಬಾ ನಿಮಗೆ ಲೈಕ್ ಡಿಸಿಷನ್ಸ್ನ ತೊಗೊಳಕ್ಕಾಗ್ತಾ ಇರಲಿಲ್ಲ, ಅಲ್ಲಿ ನೀವು ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ, ಸರಿಯಾದ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಪಾಯಿಲ್ ನಂಬರ್ 2. ಎಸ್, ಅಕ್ಟೋಬರ್ ತಿಂಗಳು ಸ್ವಲ್ಪ ನಿಮಗೆ ವರಿನ ಕೊಡ್ಬೋದು, ಪ್ರೊಕ್ಯಾಸ್ಟಿನೇಷನ್ನ ಕೊಡ್ಬೋದು, ಬಟ್ ಲೇಝಿ ಎನರ್ಜಿಯಿಂದ ಹೊರಗೆ ಬರೋದಕ್ಕೆ ಇಲ್ಲಿ ನಿಮಗೆ ಗೈಡೆನ್ಸ್. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ಯಾವುದಕ್ಕೆ ಇವಾಗ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ನೋಡಿ, ಅಲ್ಲಿ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಸೊ ಲೆಟ್ಸ್ ಸಿ ಪಾಯಿಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಪಾಯಿಲ್ ನಂಬರ್ 2. ಓಕೆ, ಪಾಯಿಲ್ ನಂಬರ್ 2. ಓಕೆ, ಸೊ ಅದೇ ನಾನು ಹೇಳಿದೆ ಅಲ್ವಾ, ಪಾಯಿಲ್ ನಂಬರ್ 2 ಹಾರ್ಡ್ ವರ್ಕ್ ಮಾಡಿದರೆ ನಿಮಗೆ ಅಲ್ಲಿ ಫಲ ಸಿಗುತ್ತೆ ಅಂತ. ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್. ಸೊ ಇಲ್ಲೂ ಕೂಡ ಅದನ್ನೇ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಅಕ್ಟೋಬರ್ ರೈಟ್ ನಾವು ನೀವು ಯಾವುದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ನೋಡಿ, ಲೈಕ್ ನಿಮ್ಮ ಸ್ಪಿರಿಚುವಲ್ ರಿಲೇಟೆಡ್ ಇರ್ಬೋದು, ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗೋಸ್ಕರ ಅಕ್ಟೋಬರ್ ತಿಂಗಳೇನಿದೆ ನೋಡಿ ತುಂಬಾ ಒಳ್ಳೆಯದು, ಸೆಲ್ಫ್ ಇಂಪ್ರೂವ್ಮೆಂಟ್. ಸೊ ಓಕೆ, ಸೊ ಅಕ್ಟೋಬರ್ ತಿಂಗಳಲ್ಲಿ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಕರಿಯರ್ ರಿಲೇಟೆಡ್ ನನಗೆ ಆಪರ್ಚುನಿಟಿ ಬರೋದನ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಕೆಲವರು ಕರಿಯರ್ ಆ್ಯಸ್ ಅ ಸ್ಪಿರಿಚುವಲಿಟಿಯನ್ನು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಪಿರಿಚುವಲ್ ಕರಿಯರ್ ಇದೆ, ಲೈಕ್ ಯೋಗ ಸೆಂಟರ್ಗೆ ಜಾಯ್ನ್ ಆಗೋದಿರ್ಬೋದು, ಮೆಡಿಟೇಷನ್ ಸೆಂಟರ್ಗೆ ಜಾಯ್ನ್ ಆಗೋದಿರ್ಬೋದು. ಸೊ ಅಂತಹ ವಿಷಯಗಳನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಜಾಬಲ್ಲಿ ತುಂಬ ಆಪರ್ಚುನಿಟಿ ಆ್ಯಂಡ್ ಕರಿಯರಲ್ಲಿ ತುಂಬ ಆಪರ್ಚುನಿಟಿನ ನೋಡ್ತಾ ಇದ್ದೀನಿ. ಓಕೆ, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಕರಿಯರ್ ರಿಲೇಟೆಡ್ ಸ್ಟೆಬಿಲಿಟಿ ನಾನು ನೋಡ್ತಾ ಇದ್ದೀನಿ. ನೀವೆಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀರ ನೋಡಿ ಅದರ ಅನುಗುಣವಾಗಿ. ಓಕೆ, ಬಿಕಾಸ್ ಇಲ್ಲಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪಾಯಿಲ್ ನಂಬರ್ 2. ಸೊ ಬೇರೆಯವರು ಕರಿಯರಿಗೆ ನಿಮಗೆ ಇನ್ಫ್ಲುಯೆನ್ಸ್ ಮಾಡ್ಬೋದು, ಇನ್ಫ್ಲುಯೆನ್ಸ್ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ ಇಲ್ಲಿ.
ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಯಾವುದಕ್ಕೆ ನೀವು ಟ್ರೈ ಮಾಡಬೇಕು ಅಂತ ಇದ್ದೀರಾ ನೋಡಿ, ಟ್ರೈ ಮಾಡ್ಬೋದು. ನಿಮಗೆ ಆಪ್ಷನ್ಸ್ ಇದೆ, ಆಪ್ಷನ್ಸ್ ಅವೈಲೇಬಲ್ ಇದೆ ಲೈಕ್ ಅಕ್ಟೋಬರ್ ತಿಂಗಳಲ್ಲಿ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಗುಡ್ ನ್ಯೂಸ್ ಇದೆ. ಓಕೆ, ಪ್ರಾಪರ್ಟಿ ರಿಲೇಟೆಡ್ ಗುಡ್ ನ್ಯೂಸ್ ಇದೆ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಪೈಲ್ ನಂಬರ್ 2, ನೀವು ಏನು ಕೆಲಸ ಮಾಡ್ತೀರಾ ನೋಡಿ, ಅದರಲ್ಲಿ ಸ್ವಲ್ಪ ಮೆಡಿಟೇಷನ್ಸ್, ಯೋಗ, ಎಕ್ಸಸೈಸ್ನ ಆ್ಯಡ್ ಮಾಡಿ. ಓಕೆ, ಸೊ ಆವಾಗ ನಿಮ್ಮ ಮೈಂಡ್ ಏನಿದೆ ನೋಡಿ ಅದು ಕಾಮ್ ಆಗಿರ್ಬೋದು. ಇಲ್ಲಾಂದರೆ ಇನ್ಸ್ಟೆಬಿಲಿಟಿ ಬರೋದಕ್ಕೆ ಶುರು ಆಗುತ್ತೆ, ವರಿ ಮಾಡೋದಕ್ಕೆ ಶುರು ಮಾಡ್ತೀರಾ. ಓಕೆ, ಅಕ್ಟೋಬರ್ ತಿಂಗಳು ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ. ಓಕೆ, ಸೊ ಎಸ್, ಸೊ ಕೆಲವರು ನಿಮ್ಮ ಲೈಫಿಂದ ಹೋಗ್ತಾ ಇದ್ದಾರೆ ಪೈಲ್ ನಂಬರ್ 2. ಓಕೆ, ಸೊ ಲೈಕ್ ಇಲ್ಲಿ ತನಕ ಯಾರು ಡ್ರಾಮಾ ಮಾಡ್ತಾಯಿದ್ರಿ ನೋಡಿ ಫ್ರೆಂಡ್ಸ್ ಅಂತ ಹೇಳಿಬಿಟ್ಟು, ಪ್ರಿಟೆಂಡೆಡ್ ಟು ಬಿ ಫ್ರೆಂಡ್ಸ್ ಅಂತ. ಸೊ ಅವರ ಮುಖವಾಡ ಹೊರಗೆ ಬರುತ್ತೆ ಆ್ಯಂಡ್ ನಿಮ್ಮ ಮುಂದೆ ಐ ಡೋಂಟ್ ನೋ 2 ಕಾರ್ಡ್ಸ್ ಬಂತೆ. ನೋ, ಐ ಆಮ್ ನಾಟ್ ತೊಗೊಳ್ಳೋದಿಲ್ಲ. ಪ್ರಿಟೆಂಡ್ ಮಾಡ್ತಾಯಿದ್ರು ನೋಡಿ, ನಾನು ಚೆನ್ನಾಗಿದ್ದೀವಿ, ನಿಮ್ಮ ಬಗ್ಗೆ ಒಳ್ಳೆ ಯೋಚನೆ ಮಾಡ್ತೀವಿ. ಸೊ ಅಂಥದ್ದು ಯಾರು ಇದ್ದರೂ ನೋಡಿ ರಿಲೇಷನ್ಶಿಪ್ಪಲ್ಲಿ, ಅವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ಇಲ್ಲಾಂದರೆ ನೀವು ರಿಲೇಷನ್ಶಿಪ್ಪಲ್ಲಿ ತುಂಬಾ ಬೋಲ್ಡ್ ಆಗ್ತಾ ಇದ್ದೀರಾ, ಬೌಂಡ್ರೀಸ್ನ ಸೆಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಲೈಕ್, ಇಲ್ಲಿ ಡೈರೆಕ್ಟಾಗಿ ಹೇಳ್ತೀನಿ ನಾನು, ರೈಟ್ ನಾವು ಯಾರ ರಿಲೇಷನ್ಶಿಪ್ಪಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ನೋಡಿ, ಯಾರಿಗೆ ತುಂಬಾ ಪ್ರಾಬ್ಲಮ್ ಇದೆ ನೋಡಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ರಿಲೇಷನ್ಶಿಪ್ಪಿಂದ ಹೊರಗೆ ಹೋಗುವಂತಹ ಈ ವ್ಯಕ್ತಿ ಇರ್ಬೋದು, ಹೊರಗೆ ಹೋಗಬಹುದು, ಇಲ್ಲಾಂದರೆ ನೀವೇ ಇವರಿಂದ ಬ್ರೇಕಪ್ ಮಾಡಬಹುದು ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ರಿಲೇಷನ್ಶಿಪ್ ರಿಲೇಟೆಡ್ ನಾನಿಲ್ಲಿ ನೋಡಬೇಕು ಅಂತಂದರೆ ತುಂಬ ಜನರ ಇನ್ಫ್ಲುಯೆನ್ಸ್ ಇದೆ, ತುಂಬ ಜನರ ಇನ್ವಾಲ್ವ್ಮೆಂಟನ್ನು ನೋಡ್ತಾ ಇದ್ದೀನಿ. ಜಗಳಗಳು ಆಗೋದಕ್ಕೆ ಸಾಧ್ಯ ಇದೆ. ಓಕೆ, ಸೊ ಎಸ್, ಪೈಲ್ ನಂಬರ್ 2 ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಜಗಳಗಳು, ಬಟ್ ಯು ಹ್ಯಾವ್ ಟು ಬೋಲ್ಡ್, ನೀವು ಬೋಲ್ಡ್ ಆಗಿರಬೇಕು, ಚಾರ್ಜ್ ಮಾಡಬೇಕಾಗತ್ತೆ. ಅಂತಂದರೆ ಏನೇ ಆಗಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಬಟ್ ಡಿಸಿಷನ್ಸ್ನ ತೊಗೊಳ್ಳುವಂಥದ್ದು. ಸೊ ಜನವರಿ ತಿಂಗಳಲ್ಲಿ ನೀವು ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಒಳ್ಳೆ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ಓಕೆ, ಸೊ ನೀವು ಬೇರೆ ರಿಲೇಷನ್ಶಿಪ್ಗಿಂತ ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ ಏನಿದೆ ನೋಡಿ ಅದನ್ನ ತುಂಬಾ ಸ್ಟ್ರಾಂಗ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಎಸ್, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಪೈಲ್ ನಂಬರ್ 2, ನೀವು ಅಕ್ಟೋಬರ್ ತಿಂಗಳಲ್ಲಿ ಒಂದು ಒಳ್ಳೆಯ ಬಟ್ಟೆನ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನನಗೆ ಬ್ರ್ಯಾಂಡೆಡ್ ಬಟ್ಟೆ ಕಾಣ್ತಾ ಇದೆ. ಸೊ ನೀವು ನಿಮಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಕ್ಟೋಬರ್ ತಿಂಗಳಲ್ಲಿ, ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಎಸ್, ನಾನು ಪೈಲ್ ನಂಬರ್ 1 ಕೂಡ ಹೇಳಿದ್ದೆ. ಸೊ ಸ್ವಲ್ಪ ನಿಮಗೆ ಕ್ಲಾರಿಟಿ ಸಿಗದೇ ಇರಬಹುದು, ಮನಿ ರಿಲೇಟೆಡ್, ಫೈನಾನ್ಷಿಯಲಿ ರಿಲೇಟೆಡ್, ಹೇಗೆ ಸೇವ್ ಮಾಡೋದು, ಏನು ಮಾಡೋದು, ಸ್ವಲ್ಪ ಹಿಡಿತ ಅಂತ ಅನಿಸ್ಬಹುದು ನಿಮಗೆ. ಓಕೆ, ಆ್ಯಂಡ್ 3 ಆಫ್ ಪೆಂಟಿಕಲ್ಸ್ ಇದೆ. ಸ್ವಲ್ಪ ನಿಮಗೆ ಅಡ್ವೈಸನ್ನು ಕೇಳುವಂಥ ಅವಶ್ಯಕತೆ ಇದೆ ಫೈನಾನ್ಷಿಯಲಿ. ಸೊ ಎಲ್ಲಾದರೂ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಎಲ್ಲಾದರೂ ನೀವು ಖರ್ಚು ಮಾಡ್ತಾ ಇದ್ದೀರಾ ಅಂದರೆ ಸೊ ನಿಮಗೆ ಹೆಲ್ಪನ್ನು ಕೇಳುವಂಥ ಅವಶ್ಯಕತೆ ಇದೆ, ಅಡ್ವೈಸ್ ಅವಶ್ಯಕತೆ ಇದೆ. ಓಕೆ, ಅಂತಂದರೆ ನೀವು ಇವಾಗ ಒಂದು ಲಕ್ಸುರಿಯಸ್ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ತೊಗೊಳ್ತಾ ಇದ್ದೀರಾ, ಮತ್ತೆ ಅದು ನಿಮಗೆ ನಿಜವಾಗ್ಲೂ ಯೂಸ್ ಇದೆಯಾ ಇಲ್ವಾ ಅನ್ನೋದು. ಸೊ ಎಸ್, ನಿಮಗೆ ಬೇರೆ ಪ್ಲ್ಯಾಟ್ಫಾರ್ಮಿಂದ ಇಲ್ಲಾಂದರೆ ಬೇರೆ ಕಡೆಯಿಂದ ಕೂಡ ನಿಮಗೆ ಹಣ ಬರುವಂತಹ ಲಕ್ಷಣಗಳನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಫೈಲ್ ನಂಬರ್ 2, ಬೇರೆ ಅನ್ಎಕ್ಸ್ಪೆಕ್ಟೆಡ್, ನೀವು ಎಕ್ಸ್ಪೆಕ್ಟೆಡ್ ಮಾಡದೇ ಇರುವಂಥ ಕಡೆಯಿಂದ ಹಣ ಬರಬಹುದು. ಬಟ್ ಸ್ಟಿಲ್ ಬೇರೆ ಎಲ್ಲಾದರೂ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಕಣ್ಣು ಮುಚ್ಚಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಎಸ್, ಓಕೆ, 2 ಕಾರ್ಡ್ಸ್ ಇದೆ ಇಲ್ಲಿ.
ಅದೇ ನಾನು ಹೇಳಿದೆ ಹಿಡನ್ ಇದೆ, ನಿಮಗೆ ಹಿಡನ್ ಮನಿ ಎಲ್ಲ ಎಲ್ಲಿಂದಾಗಲೂ ಬರ್ಬೋದು. ಪೈಲ್ ನಂಬರ್ 2. ಬಟ್ ನಿಮಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಹೇಳ್ತಾ ಇದ್ರೆ ಎಸ್ಪೆಷಲಿ ನಿಮ್ಮ ಮನಿ ರಿಲೇಟೆಡ್. ಓಕೆ, ಯಾವುದೇ ಥರದ ಲಕ್ಸುರಿಯಸ್ ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ನೋಡ್ಕೊಂಡು ಪರ್ಚೇಸ್ ಮಾಡಿ, ಬಿಕಾಸ್ ಮತ್ತೆ ನೀವು ರಿಗ್ರೆಟ್ ಪಡ್ಕೊಳ್ಬಾರ್ದು. ಅದಕ್ಕೋಸ್ಕರ ಆ್ಯಂಡ್ ಬೇರೆ ಕಡೆಯಿಂದ ಇಲ್ಲಿ ಆಫರನ್ನು ನೋಡ್ತಾ ಇದ್ದೀನಿ. ಫೈನಾನ್ಷಿಯಲಿ ಎಲ್ಲಿ ಮನಿ ಸ್ಟಕ್ ಆಗಿತ್ತು ನೋಡಿ, ಅದು ಮನಿ ನಿಮಗೆ ಬರಬಹುದು. ಓಕೆ, ಆ್ಯಂಡ್ ಸ್ವಲ್ಪ ಹಣ ಏನಿದೆ ನೋಡಿ, ಈ ತಿಂಗಳು ಹಣ ಸ್ವಲ್ಪ ನಿಮ್ಮನ್ನು ಬಿಗಿ ಮಾಡ್ಬೋದು. ಅಂತಂದರೆ ನಿಮಗೆ ಒಂದು ವಸ್ತು ತೊಗೊಳ್ಳೋದಿದೆ ಆ್ಯಂಡ್ ನಿಮಗೆ ಅದು ಬೇಕು ಅಂತ ಏನಾದರೂ ಇದ್ದರೆ, ಲೈಕ್ ತೊಗೊಳ್ಬೇಕು ಅಂತ ಏನಾದರೂ ಇದ್ದರೆ, ಎನಿ ಕೈಂಡ್ ಆಫ್ ಲೈಕ್ ಗಿಫ್ಟ್ಸ್ ಇರಬಹುದು, ಯಾವುದೇ ಇರಬಹುದು. ಬಟ್ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಂದರೆ ಪೈಲ್ ನಂಬರ್ 2 ಪೀಪಲ್, ನಿಮಗೆ ಏನು ಅಂತಂದರೆ ಸ್ವಲ್ಪ ಹಣದ ಮೇಲೆ ಹೆಚ್ಚಿನ ಗಮನನ ಕೊಡಬೇಕಾಗತ್ತೆ ನೀವು. ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ ಹೇಳಬೇಕು ಅಂತಂದರೆ, ಇವಾಗ ಹೇಗೆ ಹೇಳೋದು, ಇವಾಗ ಅದೇ ನಾನು ಹೇಳಿದೆ ಅಲ್ವ, ಇಲ್ಲಿ ನಿಮ್ಗೆ ಏನಾದರೂ ತೊಗೊಳ್ಳೋದಿದೆ ಬಟ್ ಬೇರೆಯವರ ಫೀಸ್ ಕಟ್ಟಬೇಕು. ಸೊ ಆ ಥರ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 8 ಸ್ಟ್ರೆಂತ್ ಇದೆ. ಎಸ್, ನೀವು ಪವರ್ಲೆಸ್ ಅಂತ ಫೀಲ್ ಮಾಡಬೇಡಿ, ಅಂತಂದರೆ ನನ್ನಲ್ಲಿ ಹಣ ಇಲ್ಲ ಅಂತ ಆ ಥರ ಫೀಲ್ ಮಾಡಬೇಡಿ, ಲ್ಯಾಕ್ ಆಗಿ ಯೋಚನೆ ಮಾಡಬೇಡಿ. ಓಕೆ, ಸೊ ಅಡ್ವೈಸ್ ಏನಿದೆ ಅಂತ ನೋಡೋಣ. ಪೈಲ್ ನಂಬರ್ 2ಗೆ ಏನು ಅಡ್ವೈಸ್ ಇದೆ ಸ್ಪಿರಿಟ್? ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2ಗೆ ಅಡ್ವೈಸ್ ಏನು ಅಡ್ವೈಸ್ ಇದೆ? ಓಕೆ, ಸೊ ಅದೇ ಬ್ಲೈಂಡ್ಲಿಯಾಗಿ ಯಾವುದಕ್ಕೂ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಇದು ನಿಮಗೆ ಅಡ್ವೈಸ್. ಓಕೆ, ಆ್ಯಂಡ್ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಲ್ಯಾಕ್ ಆಗಿ ಯೋಚನೆ ಮಾಡಬೇಡಿ. ಆ್ಯಂಡ್ ಯಾವುದು ನಿಮ್ಮಿಂದ ಲೈಕ್ ಸೇವ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಈ ತಿಂಗಳು ನೀವು ಸೇವ್ ಮಾಡಲೇಬೇಕಾಗತ್ತೆ. ಈ ತಿಂಗಳು ಖರ್ಚು ಏನಿದೆ ನೋಡಿ, ತುಂಬ ಕಡಿಮೆ ಮಾಡಿ. ಪೈಲ್ ನಂಬರ್ 2 ಸೇವ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಆದಷ್ಟು ಹ್ಯಾಪಿನೆಸ್ನ ಚೂಸ್ ಮಾಡಿ. ಬಟ್ ಯಾರನ್ನು ಕೂಡ ಬ್ಲೈಂಡ್ಲಿಯಾಗಿ ಟ್ರಸ್ಟ್ ಮಾಡಬೇಡಿ ಫೈನಾನ್ಷಿಯಲಿ ರಿಲೇಟೆಡ್. ಅಂತಂದರೆ ಇಲ್ಲಿ ಹಣ ಹಾಕಿದರೆ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ, ಸೊ ಇನ್ವೆಸ್ಟ್ ಮಾಡು ಅಂತಂದರೆ ನೋ, ಡೋಂಟ್. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಬೇರೆ ಕಡೆಯಿಂದ ಆಫರ್ಗಳು ಬರುತ್ತೆ ಫೈನಾನ್ಷಿಯಲಿ ಹಣ ಗಳಿಸೋದಕ್ಕೆ. ಬಟ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮಲ್ಲಿ ಹಣ ಇಲ್ಲ ಅಂತ ಹೇಳಿಬಿಟ್ಟು ಕೊರತೆಯಿಂದ ಇರಬೇಡಿ. ಓಕೆ, ಸೊ ಇಲ್ಲಿ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಬೇರೆ ಏನು ನಿಮಗೆ ಅಡ್ವೈಸ್ ಇದೆ ನೋಡೋಣ ಅಕ್ಟೋಬರ್ ತಿಂಗಳಲ್ಲಿ. ಅಕ್ಟೋಬರ್ ಪಾಸ್ಟ್ ಲೈಫ್ಸ್ ಇದೆ ಇಲ್ಲಿ. ಸ್ವಲ್ಪ ಇಲ್ಲಿ ಕರ್ಮ ಇದೆ, ಏನೋ ಲೈಕ್. ಆ್ಯಂಡ್ ಅಡ್ವೈಸ್ ಏನು ಅಂತಂದರೆ, ಅದೇ ನಾನು ಹೇಳಿದೆ, ನಿಮ್ಮ ಪ್ಲ್ಯಾನ್ಸ್ ಇರ್ಬೋದು, ಮನಿ ಪ್ಲ್ಯಾನ್ಸ್, ಇಲ್ಲಾಂದರೆ ಮ್ಯಾನಿಫೆಸ್ಟೇಷನ್ಸ್, ಎನಿ ಕೈಂಡ್ ಆಫ್. ಸೊ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಇಲ್ಲಿ ನಾನು ಪಾಸ್ಟ್ ಲೈಫಲ್ಲಿರುವಂತಹ ನ್ಯೂ ವಿಷನ್, ಹೊಸ ರೀತಿಯಿಂದ ನಿಮಗೆ ನೋಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಟ್ರಾನ್ಸ್ಫಾರ್ಮೇಷನ್, ಚೇಂಜ್, ಬದಲಾವಣೆಯನ್ನು ತರುವಂಥದ್ದು ಲೈಫಲ್ಲಿ. ಓಕೆ, ಸೊ ಮ್ಯಾನಿಫೆಸ್ಟೇಷನ್ ಇಲ್ಲೂ ಕೂಡ ಅದೇ ನಾನು ಹೇಳಿದೆ ಅಲ್ವಾ, ಏನು ಅಂತಂದರೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಯಾರ ಜೊತೆನೂ ಶೇರ್ ಮಾಡಬೇಡಿ. ಬಿಕಾಸ್ ಇಲ್ಲಿ ಸ್ವಲ್ಪ ಸೀಕ್ರೆಟ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಆದಷ್ಟು ಸೀಕ್ರೆಟಾಗಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಆ್ಯಂಡ್ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಎನ್ಸೈಟಿನ ತೊಗೊಂಡು ಬರಬೇಡಿ, ಎನ್ಸೈಟಿ ಮಾಡೋ ಆತಂಕ, ಸೊ ಆ ಥರ ಆಗೋದು ಬೇಡ, ಗಾಬರಿಗೊಳ್ಳೋದು ಬೇಡ. ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಕೆಲವೊಂದು ಕರ್ಮಗಳು ರಿಲೀಸ್ ಆಗ್ಬೋದು ಪೈಲ್ ನಂಬರ್ 2. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಟ್ ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ಕೆಲವೊಂದು ಜನರು ನಿಮ್ಮ ಲೈಫಲ್ಲಿ ಇನ್ಫ್ಲುಯೆನ್ಸ್ ಆಗ್ಬೋದು. ಓಕೆ, ಸೊ ಅಂಥ ಎನರ್ಜಿನ ಕೂಡ ನೋಡ್ತಾ. ನಿಮಗೆ ಅಡ್ವೈಸ್ ಏನು ಅಂತಂದರೆ, ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ಬಿಕಾಸ್ ಅದೇ ನಿಮಗೆ ಒಳ್ಳೆ ಗೈಡ್ ಕೊಡುತ್ತೆ. ಓಕೆ, ಸೊ ಪೈಲ್ ನಂಬರ್ 2ಗೆ ಏನು? ಓಕೆ, ಆರೆಂಜ್ ಸೆಲಲೈಟ್. Are you experiencing major changes that are challenging your emotional state? Trust in the process of change. ನಾನು ಅದೇ ಹೇಳಿದೆ ಅಲ್ವಾ, ಚೇಂಜ್ ಇವಾಗ. And honor your feelings. Take the time to balance energy. Pay particular attention to the health of your nerves, bones and mind. ಸೊ ಅಕ್ಟೋಬರ್ ತಿಂಗಳಲ್ಲಿ ತುಂಬಾ ಓವರ್ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 2 ಕೆಲಸಗಳನ್ನು ತುಂಬಾ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಸೊ ಆದಷ್ಟು ನಿಮಗೋಸ್ಕರ ಟೈಮನ್ನು ತೊಗೊಳ್ಳಿ. ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಆದಷ್ಟು ನ್ಯೂಟ್ರಿಯೆಂಟ್ಸ್ ಇರುವಂತಹ, ಪ್ರೋಟೀನ್ಸ್ ಇರುವಂತಹ ತಿಂಡಿಗಳನ್ನು ತೊಗೊಳ್ಳಿ. ಸೊ
ಸ್ವಲ್ಪ ನಿಮ್ಮ ಎಮೋಷ್ನಲ್ ಸ್ಟೇಟ್ ಏನಿದೆ ನೋಡಿ ಅದನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಸೊ ಅದು ನಾನು ಮೊದಲೇ ಹೇಳಿದೆ ನಿಮಗೆ. ಸೊ ಫೈನಲ್ ನೋಡೋಣ ಈ ಕಾರ್ಡ್ಸಿಂದ ಈ ನಿಮಗೆ ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2, pile number 2, pile number 2, thank you so much. Okay, hold the space ಇದೆ ಇಲ್ಲಿ. ವೆರಿ ತುಂಬ ಒಂದು ಪವಿತ್ರವಾದಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಪೈಲ್ ನಂಬರ್ 2 ನಿಮ್ಮ ಆ್ಯನ್ಸಿಸ್ಟರ್ಸ್, ಸೊ ನಿಮ್ಮ ಬ್ಲಡ್ ಲೈನ್ ಏನಿದೆ ನೋಡಿ ಅದು ಹೀಲ್ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ ಇದು ಎಲ್ಲರಿಗೆ ಹೇಳ್ತಾ ಇಲ್ಲ, ಯಾರು ಬ್ಲಡ್ ಲೈನ್ ಹೀಲಿಂಗ್ ಮಾಡ್ತಾ ಇದ್ರ, ಲೈಕ್ ನಿಮ್ಮ ಆ್ಯನ್ಸಿಸ್ಟರ್ಸ್ಗೋಸ್ಕರ ಪ್ರೇಯರ್ ಯಾರೆಲ್ಲಿ ಮಾಡ್ತಾ ಇದ್ರ, ಆ್ಯಂಡ್ ಯಾರು ಪಿತೃಪಕ್ಷದಲ್ಲಿ ಏನೆಲ್ಲ ರಿಚುವಲ್ಸ್ ಇದೆ ನೋಡಿ ಅದನ್ನ ಯಾರೆಲ್ಲ ಮಾಡಿದ್ದೀರ ನೋಡಿ ಅದರ ಫಲ ನಿಮಗೆ ಸಿಗ್ತಾ ಇದೆ, ಫಲ ಸಿಗುತ್ತೆ. ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಪೈಲ್ ನಂಬರ್ 2. ವೆರಿ ನೈಸ್, ವೆರಿ ನೈಸ್. ಸೊ ಎಸ್ ಅಂತ ಎನರ್ಜಿನ ನಾನು ನೋಡ್ತೀನಿ. ಸೊ ಎಸ್ ಇಲ್ಲಿ ಬ್ಲಡ್ ಲೈನ್ ಏನಿದೆ ನೋಡಿ, ನಿಮ್ಮ ಬ್ಲಡ್ ಲೈನ್, ಸ್ಪೆಷಲಿ ನಿಮ್ಮ ಬ್ಲಡ್ ಲೈನ್ ಹೀಲ್ ಇದೆ ಇಲ್ಲಿ. ಸೊ ಎಸ್, ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಪೈಲ್ ನಂಬರ್ 2. ವಾವ್. ಸೊ ಒಂದು ಸ್ವಲ್ಪ ಬುಕ್ಕಲ್ಲಿ ನೋಡ್ತಾ ಇದ್ದೀನಿ ನಾನು, ಬಿಕಾಸ್ ದಿಸ್ ಈಸ್ ನ್ಯೂ ಡೆಕ್, ಪರ್ಚೇಸ್ ಮಾಡಿರುವಂಥ ಹೊಸ ಡೆಕ್ ಇದು. ನಾನು ನಿಮಗೆ ಪೂಲ್ ಮಾಡೋದಕ್ಕೆ ಹೇಳಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ನೀವು ತುಂಬ ಜನ ಮಾಡಿದ್ರಿ ಆ್ಯಂಡ್ ಇದಕ್ಕೆ ಹೆಚ್ಚಿನ ಓಟ್ ಸಿಕ್ಕಿತ್ತು. ಸೊ ಹಾಗಾಗಿ ನಾನು ಇದನ್ನ ತೊಗೊಂಡಿದ್ದೀನಿ. Yes, don't make any sudden moves or changes. Stand strong knowing you are where you supposed to be. Yes. Right now ಯಾವ ಪೊಸಿಷನಲ್ಲಿ ಇದ್ದೀರಾ ನೋಡಿ ಅಲ್ಲೇ ಇದ್ದೀರಾ. ಆ್ಯಂಡ್ ಏನು ಅಂತಂದರೆ ಇವಾಗ ಹೆಲ್ತಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ಅಂತಂದರೆ, ಸೊ ಆ ಹೆಲ್ತಲ್ಲಿ ಪ್ರಾಬ್ಲಮ್ ನಿಮಗೆ ಬರಬೇಕಿತ್ತು, ಅದು ಬಂದಿದೆ, ರೈಟ್? ಸೊ ಯಾವುದೇ ಥರದ ನೀವು ರಿಗ್ರೆಟನ್ನು ಮಾಡ್ಕೊಳ್ಬೇಡಿ, ಬಿಕಾಸ್ ಇದು ನಿಮ್ಮ ಚೇಂಜ್ಗೋಸ್ಕರ. ಓಕೆ, ಸೊ ಅಂಥ ಎನರ್ಜಿನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಎಸ್, ಎಸ್ ನೋಡಿ ಇಲ್ಲಿದೆ ನೋಡಿ. ವೆನ್ ದ ಡ್ರೂಡ್ ಕಾರ್ಡ್ಸ್ ಅಪಿಯರ್ಸ್ ಇನ್ ಅ ರೀಡಿಂಗ್, ಯು ಆರ್ ಬೀಂಗ್ ಗೈಡೆಡ್ ಟು ಡಿಗ್ ಡೀಪ್ ವಿದಿನ್ ಆ್ಯಂಡ್ ಹೋಲ್ಡ್ ಯುವರ್ ಸ್ಟೇಷನ್ಸ್. ಇಫ್ ಯು ಆರ್ ವಂಡ್ರಿಂಗ್ ವಾಟ್ ಟು ಡೂ ನೆಕ್ಸ್ಟ್ or have a sense of anxiety about what is unfolding. Yes, ಅದೇ ನಾನು ಹೇಳ್ದಲ್ಲ, ಇಲ್ಲಿ ಎನ್ಸೈಟಿ ತುಂಬ ಇದೆ, ನಾನು ಆವಾಗಲೇ ಹೇಳಿದೆ. ಸೊ ಎನ್ಸೈಟಿ, ಆತಂಕ ಪಟ್ಕೊಳ್ಬೇಡಿ ಯಾವುದಕ್ಕೂ ಕೂಡ. ಓಕೆ, ವಾಟ್ ಈಸ್ ಅನ್ಫೋಲ್ಡಿಂಗ್ ಇನ್ ಯೋರ್ ಲೈಫ್? ಇಟ್ ಈಸ್ ಟೈಮ್ ಟು ಶಿಫ್ಟ್ ಯುವರ್ ಪರ್ಸೆಪ್ಷನ್ ಆ್ಯಂಡ್ ಮೂವ್ ಬ್ಯಾಕ್ ಟು ಸ್ಟೇಟ್ ಆಫ್ ಸ್ಟ್ರೆಸ್. ಡೋಂಟ್ ಚೇಂಜ್ ಯುವರ್ ಪ್ಲ್ಯಾನ್ಸ್ ಆರ್ ಡೂ ಎನಿಥಿಂಗ್ ಡ್ರಾಸ್ಟಿಕ್. ನಿಮ್ಮ ಪ್ಲ್ಯಾನನ್ನು ಚೇಂಜ್ ಮಾಡಬೇಡಿ. ಡೋಂಟ್ ಚೇಂಜ್ ಯುವರ್ ಪ್ಲ್ಯಾನ್ಸ್ ಆರ್ ಡೂ ಎನಿಥಿಂಗ್. ಜಸ್ಟ್ ಟ್ರಸ್ಟ್ ಇನ್ ದ ಪ್ರೋಸೆಸ್ ಆ್ಯಂಡ್ ಲೆಟ್ ಎವ್ರಿಥಿಂಗ್ ಹ್ಯಾಪನ್ ಆ್ಯಸ್ ಇಟ್ ನೀಡ್ಸ್ ಟು ಬಿ. Therefore, taking any more steps, think of a tree. It has a strong roots yet continue to grow and bear fruit. Your life will be a reflection of this. ಸೊ ಇಲ್ಲಿ ನನಗೆ ಆನ್ಸಿಸ್ಟರ್ಸ್ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ. ಪೈಲ್ ನಂಬರ್ 2, ನಿಮ್ಮ ಆನ್ಸಿಸ್ಟರ್ಸ್ ಇದು ಬ್ಲೆಸ್ಸಿಂಗ್ಸ್ ಇದೆ, ನಿಮಗೆ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ. ನೀವೇನಾದರೂ ರಿಚುವಲ್ಸ್ ಏನಾದರೂ ಮಾಡಿದರೆ, ಪಿತೃಪಕ್ಷದಲ್ಲಿ ರಿಚುವಲ್ಸ್ ಎಲ್ಲ ಮಾಡ್ತೀವಿ ಅಲ್ವಾ, ಸೊ ಅದು ಏನಾದರೂ ನೀವು ಮಾಡಿದರೆ ಅದರ ಫಲ ನಿಮಗೆ ಸಿಗ್ತಾ ಇದೆ. ಬ್ಲಡ್ ಲೈನ್ ಹೀಲ್ ಆಗ್ತಾ ಇದೆ ನಿಮಗೆ. ಬಿಕಾಸ್ ಏನು ಗೊತ್ತಾ, ಇಲ್ಲಿ ಪಾಸ್ಟ್ ಲೈಫ್ ಕರ್ಮ ಕೂಡ ಇದೆ, ರೈಟ್? ಸೊ ನಾನು ಹೇಳಿದೆ ನಿಮಗೆ. ಸೊ ಕೆಲವೊಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು, ಇಲ್ಲಾಂದರೆ ಮ್ಯಾರೇಜಲ್ಲಿ ಪ್ರಾಬ್ಲಮ್ ಹೇಗೆ ಬರುತ್ತೆ ಅಂತಂದರೆ ನಮ್ಮ ಬ್ಲಡ್ ಲೈನಿಂದ ಕೆಲವೊಮ್ಮೆ. ಓಕೆ, ನಮ್ಮ ಆನ್ಸಿಸ್ಟರ್ಸ್ ರೂಟಿಂದ ಇರುತ್ತೆ. ಸೊ ಎಸ್, ಅದು ಇಲ್ಲಿ ಹೀಲ್ ಆಗ್ತಾ ಇದೆ, ಬಿಕಾಸ್ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಪೈಲ್ ನಂಬರ್ 2. ಸೊ ವೆರಿ ನೈಸ್. ಸೊ ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ತುಂಬ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.